ಬೆಳಗಾವಿಯಲ್ಲಿ ಕಾರ್ ಚಾಲಕನ ಮೇಲೆ ಪೊಲೀಸರ ಹಲ್ಲೆ ಖಂಡಿಸಿ ಪ್ರತಿಭಟನೆ. ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಹಲ್ಲೆ ಖಂಡಿಸಿ ಪ್ರತಿಭಟನೆ. ನೋ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸಿದ್ದಕ್ಕೆ ಚಾಲಕನ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಬರ್ತಾ ಇದ್ದು, ಬೆಳಗಾವಿ ಚನ್ನಮಾರುತದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆಯನ್ನ ಕೈಗೊಳ್ಳಲಾಗುತ್ತಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಜೋಗುಳಬಾವಿ ಹತ್ತಿರ ಈ ಒಂದು ಘಟನೆ ನಡೆದಿತ್ತು. ಶ್ರೀ ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಬಂದಿದ್ದ ಕಾರ್ ಚಾಲಕನ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡುವಲ್ಲಿ ಯಾವುದೇ ನೋ ಪಾರ್ಕಿಂಗ್ ಫಲಕ ಇರಲಿಲ್ಲ ಎಂದಿದ್ದಾನೆ ಚಾಲಕ. ಕಾರ್ ಚಾಲಕನಿಗೆ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗುತ್ತಿದೆ. ಸಿಪಿಐ, ಪಿಎಸ್ಐ, ಕಾನ್ಸ್ಟೇಬಲ್ ಸೇರಿ ಹಲ್ಲೆ ಮಾಡಿದವರನ್ನ ಅಮಾನತು ಮಾಡುವಂತೆ ಎಸ್ಪಿಗೆ ಮನವಿಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಚಾಲಕರ ಒಕ್ಕೂಟ ಮನವಿಯನ್ನ ಸಲ್ಲಿಸಿದ್ದು, ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಚಾಲಕರ ಒಕ್ಕೂಟ. ಸರ್, ಈಗ ಮೊನ್ನೆ 22ನೇ ತಾರೀಕಿಂದು ಸವದತ್ತಿ ಯಲ್ಲಮ್ಮ ಗುಡ್ದಾರ ಜೋಗುಳಬಾವಿ ಒಳಗೆ ರೀ ನಮ್ಮ ಸವದತ್ತಿ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇಬ್ಬರು ಸೇರಿಸಿ ಆಮೇಲೆ ಅಲ್ಲಿ ಇರುವಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ಕೂಡಿ ನಮ್ಮ ಡ್ರೈವರ್ ಮೇಲೆ ಭಾಳ ಅಹಿತಕರವಾದ ಘಟನೆ ನಡೆದ ಸರ್. ಭಾಳ ಕೆಟ್ಟ ಅಂದ್ರೆ ಯಾವ ಥರ ಬಡ್ದಾರೆ ಎಲ್ಲ ವಿಡಿಯೋನು ನಿಮ್ಗೆ ಇವಾಗ ತೋರಿಸ್ತು ಸರ್. ಭಾಳ ದೊಡ್ಡ ನಮ್ಮ ಡ್ರೈವರ್ಗಳಿಗೆ ಅನ್ಯಾಯ ಆಗಿದೆ ಸರ್. ಅದಕ್ಕೋಸ್ಕರ ನಾವು SP ಸಾಹೇಬ್ರಿಗೆ ಆಮೇಲೆ DC ಸಾಹೇಬ್ರಿಗೆ ಮನವಿ ಕೊಡಬೇಕಂತ ಇಲ್ಲಿ ಬಂದಿರ್ತೇವೆ. ಏನಾಗಬೇಕಂತೀರಿ ಈಗ ಏನಿಲ್ಲ ಸರ್, ಅವ್ರಿಗೆ ಏನಾರು ಕಾನೂನುವಾದ ಹೋರಾಟ ಅಂತೂ ನಾವು ಮುಂದೆ ಅವ್ರಿಗೇನು ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಸರ್. ಯಾಕಂದರೆ ಎಲ್ಲ ರೀತಿಯಿಂದ ಡ್ರೈವರ್ಗಳಿಗೆ ಒಂದು ಮರ್ಯಾದೆ ಅನ್ನೋದಿಲ್ಲ ಸರ್, ರೆಸ್ಪೆಕ್ಟ್ ಇಲ್ಲ. ಎಲ್ಲಮ್ಮ ಗುಡ್ದಾಗ ಬೋಸ್ನಿ ಮಗನ ಹಾದ್ರಗಿತ್ತಿ ಮಗನ ಅನ್ನೋ ಮಾತಾಡಲ್ದವ್ರು ಪ್ರತಿಯೊಂದು ಸೈಡ್ ಗಾಡಿ ಸೈಡ್ ಹಾಕಪ್ಪ ಅನ್ನೋದಿಲ್ಲ ಸರ್. ಬೋಸ್ನಿ ಮಗನ ಗಾಡಿ ಸೈಡ್ ಹಾಕ್, ಚೋದಿ ಮಗನ ಗಾಡಿ ಸೈಡ್ ಹಾಕ್ತ ಅಂತ ಅವಾಜಿ ಶಬ್ದ ಅಂದ್ರೆ ಬೈದು ಮಾಡ್ತಾರೆ. ಅದು ಬಿಟ್ಟರೆ ಡ್ರೈವರ್ ಅದಾರ, ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಡೋದು ಏನಿಲ್ಲ ಇಲ್ಲ. ಡ್ರೈವರ್ ಅಂದ್ರೆ ಒಂದು ಪೂರಾ ಕೀಳಾಗಿ ನೋಡತ್ತಾರೆ ಸರ್ ಸವದತ್ತಿ ಒಳಗೆ ಪೊಲೀಸರ. ಅದಕ್ಕೋಸ್ಕರ ಇವು ಒಂದು ಹುಡುಗಿ ಇವ್ನು ಯಾವ ರೀತಿ ಬಡ್ದಾರ ಅಂದ್ರೆ ಸರ್, ಅದೆಲ್ಲ ವಿಡಿಯೋನು ನಿಮಗೆ ತೋರಿಸ್ತು ಸರ್. ಬೇಯ್ಬೇಡ್ರಿ ಸರ್, ನಿಮ್ಮ ಮೌನ ಅಕ್ಕನತ್ ಯಾಕೆ ಬೇಯ್ತೀರಿ, ಬೈದು ಅಧಿಕಾರ ನಿಮ್ಗೆ ಏನು ಕೊಡೋದಾರ ಕೇಳತ್ತ ನಾವು. ಆದ್ರೂ ನೀನು ಹೊತ್ಕೊಂಡು ಹೋಗು ಭಾಳ ಆಕೈತಿ ಅಂತ ಅಂತೇಳಿ ಅವನು ಹಿಡ್ಕೊಂಡು ಹೋಗಿ ಪೊಲೀಸರು ಗಾಡಿ ಒಳಗೆ ಹಾಕೊಂಡು ಹೋಗ್ತಾರೆ ಸರ್. ಅವಾಚ್ಯ ಶಬ್ದ ಅಂದ್ರೆ ಭಾಳ ಬಿದ್ದಾರೆ. ಹಾಂ, ಭಾಳ ಬಡ್ದಾರೆ. ಆ ಬಡ್ದಿದ್ದು ಎಲ್ಲ ಈಗಂದ್ರೆ 22ನೇ ತಾರೀಕು ಆಗಿತ್ತು ಅದ. ನಾವು ಮೊನ್ನೆ MLA ಅವ್ರ ಗಮನಕ್ಕೂ ಕೂಡ ಅದನ್ನ ಎಲ್ಲ ವಿಡಿಯೋ ಬಿಟ್ಟಿದ್ದು ಸರ್. ಅವರು ನಮಗೇನು ಸ್ಪಂದಿಸಲಿಲ್ಲ. ನಾನು ಇವತ್ತು SP ಸಾಹೇಬ್ರಿಗೆ ಮನವಿ ಕೊಡ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಸರ್. ಆ್ಯಕ್ಷನ್ ಆಗ್ಬೇಕು ಸರ್. ಅರುಣ್ ಪಾಟೀಲ್, ಕರ್ನಾಟಕ ಚಾಲಕರು ಕೊಟ್ಟು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಸರ್. ನಾವು ಜೋಗುಳಬಾವಿ ಹತ್ರ ನೋ ಪಾರ್ಕಿಂಗ್ ಇತ್ತು, ಬಟ್ ನಮಗೆ ಅಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡು ಇಲ್ಲ, ಏನಿಲ್ಲ ರೀ. ಅಂತ ಸರ್ ಬಂದ್ರೆ 3 ಸ್ಟಾರ್ದವ್ರು ರೀ. ಬಂದು ಕೇಸಿಂದ ಇಲ್ಲ ಮತ್ತು ಗಾಡಿಗೆ ಒಂದು 2 ಪೆಟ್ಟು ಹೊಡೆದ್ರಿ ರೀ. ಸರ್ ಗಾಡಿ ಯಾಕೆ ಹೊಡ್ಯಾತೀರಿ, ಗಾಡಿ ಒಳಗೆ ಕುತ್ಕೊಂಡೆವು ಮತ್ತು ಏನಾಗಿತ್ತು ಪ್ರಾಬ್ಲಮ್ ಹೇಳ್ರಿ ಅಂದ್ಲೆ. ಬೋಸ್ಡಿ ಮಗನ ಇಲ್ಲಿ ನೋ ಪಾರ್ಕಿಂಗ್ ಐತಿ, ಗಾಡಿ ತೆಗಿಲಿದ ಅಂದ್ರಿ ರೀ. ಸರ್ ನೀವು ಬೇಯೋ ಅಧಿಕಾರ ಯಾರು ಕೊಟ್ಟಾರಂತ ನಾ ಕೇಳಾಕತ್ತಾನ. ಅವಾಗ ಜಗ್ಗಾಡಿ ಒಳಗೆ ಗಾಡಿ ಪೊಲೀಸರು ಗಾಡಿ ತರಿಸಿ ಒಳಗೆ ಇವ್ ಮಗನ ಒಳಗೆ ಹಾಕಿ ಬೂಟ್ ಗಾಡಿ ಒದಿನು ಗಾಡಿ ತೊಗೊರಿ ಭಾಳ ಮಾತಾಡತ್ತಾನ ಅಂತ ಹೇಳಿ ಗಾಡಿ ತರಿಸಿ ಒಳಗೆ ಹಾಕಾಕತ್ತಾರ ರೀ. ಒಳಗೆ ಹಾಕೋ ಟೈಮ್ದಾಗ ನಾನು ಚಾವೆ ನಮ್ಮ ಸಿಸ್ಟರ್ ಮಗನ ಕೈಯಾಗ ಕೊಡಾತಿದ್ದೀನಿ ರೀ. ಆ ಚಾವೆ ಅವ್ರ ಕೈಯಾಗ ಸಿಕ್ಕ ಇಲ್ಲೇಟ್ರಿ ಮತ್ತು ಇಲ್ಲಿ ಹೊಟ್ಟಿಗೆಲ್ಲ ಕಾರ್ ಚಾವೆಲೆ ತಿಂದಿದ್ದಾರೆ ಸರ್. ಅಲ್ಲಿ ಕ್ರೈ ಚುಚ್ಚಿದಾರೆ ಅಷ್ಟೇ. ಗಾಡಿಗೆ ಹೊಡೆದಿದ್ದಾರೆ ಒಂದು 2 ಪೆಟ್ರಿ. ಪೊಲೀಸರ ಫಸ್ಟ್ 2 ಜನ ಇದ್ದಾರೆ ರೀ. ಆಮೇಲೆ ಗಾಡಿ ತೊಗೊಂಬರಂತ 4 ಜನ ಬಂದರು. ಕಾನ್ಸ್ಟೇಬಲ್ಗಳು 2 ಮಂದಿ ಇದ್ದಾರೆ ರೀ. ಒಬ್ರು 2 ಸ್ಟಾರ್, ಒಬ್ಬರು 3 ಸ್ಟಾರ್ದವ್ರು ಇದ್ದಾರೆ ಸರ್. ಇಲ್ಲ ಸರ್, ಸ್ಟೇಷನ್ಗೆ ಒಯ್ಲಿಲ್ಲ. ಅಲ್ಲೇ ಬಿಟ್ಟು ಅಲ್ಲೇ ಬಡೋದು ಅಲ್ಲೇ ಇಲ್ಲ ಗಾಡಿ ಒಳಗೆ ಹೋಲಿಲ್ಲ ರೀ. ನಾನು ತಪ್ಪಾಗೈತತ ಅಂದ್ರೆ ನಮ್ಮ ಬ್ರದರ್ ಅದು ಬಂದು ತಪ್ಪಾಗೈತತ ಅನ್ನಂದ್ರೆ ರೀ. ಆಯ್ತು ತಪ್ಪಾಗೈತತ ಅಲ್ಲೇ ನಾವು ಮುಗಿಸಿ ಇದು ಮಾಡ್ಕೊಂಡು. ಹೌದು ರೀ, ಬೇದರು ಬೋಸಡಿ ಮಗನ ಆದ್ರೆ ಇತ್ತಿ ಮಗನ ಹಂಗೆ ಬೇರೆ ನಮಗೆ ಒಂದು ನ್ಯಾಯ ಸಿಗಬೇಕಾಗೈತ್ರಿ ಸರ್. ಎಲ್ಲ ಡ್ರೈವರ್ಗಳು ಕಿರುಕುಳ ಆಗೈತ್ರಿ ಸರ್. ಅಲ್ಲಿ ಆ ಕಿರುಕುಳ ಆಗಬಾರ್ದು ಅನ್ನೋ ಒಂದು ನಮಗೊಂದು ಇದನ್ನು ಬೇಕಾಗೈತ್ರಿ ಸರ್, ನ್ಯಾಯ ಬೇಕಾಗಿತ್ತು. ಹಾಂ, SP ಅವ್ರಿಗೆ ಮತ್ತು DC ಅವ್ರಿಗೆ ಮನವಿ ಸಲ್ಸಕ್ಕೆ ಬಂದಿದ್ದೇವೆ ಸರ್. ಹಾಂ, ಮತ್ತು ಏನು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ಒಂದು 200 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಕಿರ್ಕೊಡ್ರಿ. ಈ ಥರ ಎಲ್ಲ ಸಮಸ್ಯೆ ಐತ್ರಿ ಸರ್ ನಮಗಲ್ಲಿ. ನಮ್ಮ ಹೆಸರು ಶಿವಾನಂದ ಅರ್ಜುನ್ ಕಾಂಬ್ಳೆ ಅಂತಾರೆ ಸರ್.